ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ ಕಡೆಯಿಂದ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಹಾಗೆ ನಮ್ಮೆಲ್ಲ ಪ್ರೀತಿಯ ಸಬ್ಸ್ಕ್ರೈಬರಿಗೆ ನಾವು ಸದಾ ಚಿರಋಣಿ. ಸ್ನೇಹಿತರೆ, ಇದು ಯಾರಲ್ಲಿ ಕಥೆಯ ಮುಂದುವರೆದ ಭಾಗ. ಪ್ರಕೃತಿ ನಗರದ ಕಗ್ಗತ್ತಲ ರಾತ್ರಿ ಆ ಮೂಲೆ ಮನೆಯಲ್ಲಿ ನಡೆದಿರೋ ಘಟನೆ ಯಾರಿಗೂ ಗೊತ್ತಾಗ್ಲಿಲ್ಲ. ಆ ಮನೆಯ ಗೇಟ್ ಮುಂದೆ 2 ರಕ್ತಸಿಕ್ತ ದೇಹಗಳು ಹಾಗೆ ಬಿದ್ದಿದ್ವು. ಆ ದೇಹಗಳನ್ನು ಕುಕ್ಕಿ ತಿಂತ ಇರೋ ಕಾಗೆ ಗೂಬೆಗಳ ಆರ್ಭಟ ಜೋರಾಗಿತ್ತು. ಮಳೆ ನಿಂತಿರೋದ್ರಿಂದ ರೋಡ್ ಮೇಲೆ ಸಣ್ಣದಾಗಿ ನೀರು ಹರಿತಾ ಇತ್ತು. ಅಕ್ಕಪಕ್ಕದ ಮರದ ಎಲೆಗಳಿಂದ ಒಂದೊಂದೇ ನೀರಿನ ಹನಿಗಳು ಭೂಮಿಗೆ ಬೀಳ್ತಾ ಇದ್ವು. ಇಡೀ ಊರಿನಲ್ಲಿ ಇವರಿಬ್ಬರದೇ ಮಾತುಕತೆ ಶುರುವಾಗಿತ್ತು. ಇವರ ಮನೆಯಲ್ಲಿ ಕಟ್ಟಿಗೆ ತರೋಕೆ ಅಂತ ಹೋದ ಮಂಜಪ್ಪ ಮತ್ತೆ ಕಾಳಪ್ಪನ ಬರುವಿಕೆಗಾಗಿ ಕಾಯ್ತಾ ಇದ್ರು. ಆಗ ಬರುತ್ತೆ ಒಂದು ಎದೆ ಜಲ್ಲೆನಿಸುವ ಸುದ್ದಿ. ಒಬ್ಬ ಹುಡುಗ ಕಾಳಪ್ಪ ಮತ್ತು ಮಂಜಪ್ಪನ ಮನೆ ಕಡೆ ವೇಗವಾಗಿ ಓಡಿ ಬರ್ತಾನೆ. ಮನೆಯವರೆಲ್ಲ ಯಾಕೇನಾಯಿತು ಅಂತ ಕೇಳಿದಾಗ ಅವನು ಮಾತು ತೊದಲುತ್ತಾ ಆ ಕಡೆ ಬೆರಳು ಮಾಡಿ ತೋರಿಸ್ತಾನೆ. ಆಗ ಮನೆಯವರೆಲ್ಲ ಸೀದಾ ಹೆಣಗಳು ಬಿದ್ದಿದ್ದ ಜಾಗಕ್ಕೆ ಓಡಿ ಬರ್ತಾರೆ. ಆ ಒಂಟಿ ಮನೆ ಹತ್ರ ಬರ್ತಾ ಇದ್ದಂತೆ ಅವರ ಮನೆಯವರಿಗೆಲ್ಲ ಅಲ್ಲಿ ಇದ್ದಂಥ ಭೀಕರ ದೃಶ್ಯ ಕಂಡು ಅವರ ಕಣ್ಣಲ್ಲಿ ನೀರು ತುಂಬಿದ್ವು. ಯಾರೊಬ್ಬರಿಗೂ ಮಾತೇ ಬರ್ತಾ ಇರಲಿಲ್ಲ. ಕಾಳಪ್ಪ ಮತ್ತು ಮಂಜಪ್ಪ ಹೆಣಗಳ ಸುತ್ತ ಇರುವೆಗಳು ಹರಿದಾಡ್ತಾ, ಮೇಲಿಂದ ಬಂದ ಕಾಗಿಗಳು ದೇಹಗಳನ್ನು ಕುಕ್ಕಿ ತಿಂತಾ ಇದ್ವು. ಕರುಳು ಕಿತ್ತು ಬರುವ ಭಯಂಕರ ದೃಶ್ಯ ಕಂಡ ಅವರ ಮನೆಯವರಿಗೆ ಏನು ಮಾಡೋಕ್ಕೂ ತಿಳಿಯದೆ ಗೋಗರಿತಾ ಇದ್ರು. ಪ್ರತಿಯೊಬ್ಬರು ಯಾವುದೋ ಕಾಡು ಪ್ರಾಣಿಗೆ ಬಲಿಯಾಗಿರಬಹುದೇನೋ ಅಂದ್ಕೊಂಡಿದ್ರು. ಎಷ್ಟೋ ಸಮಯದ ನಂತರ ಅಲ್ಲಿಗೆ ಬಂದಿದ್ದ ಒಬ್ಬ ಮುದುಕ ಮುಂದಿನ ಕಾರ್ಯ ನಡೆಸುವಂತೆ ಸೂಚಿಸಿದಾಗ, ಶವಗಳನ್ನು ಎತ್ತೋಕೆ ಕೆಲ ಯುವಕರು ಹಾಗೂ ಮನೆಯವರು ಮುಂದಾದಾಗ ಆ ಒಂಟಿ ಮನೆ ಗೇಟು ದಡಾರನೆ ತನ್ನಷ್ಟು ತಾನೇ ತೆರೆದುಕೊಳ್ತು. ಮನೆಯ ಒಳಗಿನಿಂದ ಜೋರಾದ ಗಾಳಿ ಬೀಸಿ ಇದ್ದ ಬದ್ದ ಧೂಳಿನ ಕಣಗಳೆಲ್ಲವೂ ಗಾಳಿಯಲ್ಲಿ ಬೆರೆತು ಅಲ್ಲೆಲ್ಲಿ ಬಿದ್ದಿದ್ದ ಎಲೆಗಳು ಗಾಳಿಯಲ್ಲಿ ಹಾರಾಡತೊಡಗಿದ್ವು. ಜನರೆಲ್ಲ ಆಶ್ಚರ್ಯದಿಂದ ಬಾಯಿ ಬಿಟ್ಕೊಂಡು ನೋಡುವಾಗಲೇ ಕೇಳಿ ಬಂತು ಗಲ್ ಗಲ್ ಎನ್ನುವ ಗೆಜ್ಜೆ ಶಬ್ದ. ಎಲ್ಲರೂ ಗೇಟಿನಿಂದ ಒಳಗೆ ನೋಡಿದ್ರು. ಆದರೆ ಗಾಳಿ ಗೆದ್ದಿದ್ದ ಧೂಳಿನಿಂದ ಯಾರ ಕಣ್ಣಿಗೂ ಏನು ಸರಿಯಾಗಿ ಕಾಣಿಸ್ಲಿಲ್ಲ. ನಿಧಾನವಾಗಿ ಒಂದೊಂದೇ ಹೆಜ್ಜೆ ಇಟ್ಟು ಬರ್ತಿದ್ದ 2 ಕಾಲುಗಳು. ಪ್ರತಿ ಹೆಜ್ಜೆ ಇಡುವಾಗಲೂ ದೊಡ್ಡ ದೊಡ್ಡ ಕಾಲ್ಗೆಜ್ಜೆ ಶಬ್ದ ಮಾತ್ರ ಬರ್ತಾ ಇತ್ತು. ನಂತರ ಎಲ್ಲರ ಕಣ್ಣಿಗೆ ಕ್ರಮೇಣ ಸ್ಪಷ್ಟವಾಗಿ ಕಾಣಿಸ್ತು. ಕಣ್ಣು ಕೊರೆಸುವಂಥ ಆ ಕಣ್ಣುಗಳ ಹೊಳಪು, ಕಾಲುಗಳು ಮತ್ತು ಯಾರನ್ನಾದರೂ ತನ್ನತ್ತ ಸೆಳೆದುಕೊಳ್ಳುವ ಆ ಮೋಹಕ ಗೆಜ್ಜೆಗಳು. ಗೇಟಿನ ಮುಂದೆ ಸತ್ತು ಬಿದ್ದಿದ್ದ 2 ಶವಗಳು ಪುನಃ ಗಾಳಿಯಲ್ಲಿ ಹಾರಾಡ್ತಾ ಒಂಟಿ ಮನೆ ಒಳಗೆ ಹೋದ ಕೂಡಲೇ ಮನೆಯ ಬಾಗಿಲು ಮತ್ತೆ ದಡಾರನೆ ಶಬ್ದ ಮಾಡ್ತಾ ಮುಚ್ಕೊಳ್ತು. ಕಣ್ಮುಂದೆ ನಡೆದ ಈ ಘಟನೆ ಕಂಡ ಜನರು, ಇದೆಲ್ಲ ಈ ಮನೆಯಲ್ಲಿರೋ ಭೂತ ಮಾಡ್ತಾ ಇರೋದು, ಮೊದಲಿಲ್ಲಿಂದ ತಪ್ಪಿಸ್ಕೋಬೇಕು ಅಂತ ಕೇಕೆ ಹಾಕಿದ ಒಬ್ಬ ಯಜಮಾನ. ಬಂದಿದ್ದ ಜನರೆಲ್ಲ ಎದ್ದು ಬಿದ್ದು ಓಡಿದ್ರು ತಮ್ಮ ಮನೆಗಳತ್ತ. ಆಗ ಆ ಮನೆ ಪುನಃ ಒಂಟಿ ಆಯಿತು. ಮನೆ ಸುತ್ತ ಗಾಳಿ ಬೀಸುವ ಶಬ್ದವೂ ಸಹ ಕಿವಿಗಳಿಗೆ ಕೇಳದಿರುವಷ್ಟು ನಿಶಬ್ದತೆ. ಅಂದಿನಿಂದ ಆ ಒಂಟಿ ಮನೆಯಲ್ಲಿ ಪ್ರತಿದಿನ ಬೆಳಗ್ಗೆ ರಾತ್ರಿ ಮಹಿಳೆ ಅಳುವ ಶಬ್ದ ಬರ್ತಾ ಇತ್ತು. ಅಂದಿನಿಂದ ಅದು ಭೂತದ ಮನೆಯಾಗಿ ಹೆಸರುವಾಸಿಯಾಯಿತು. ಆ ಕಡೆ ಯಾವ ನರಪಿಳಿಯೂ ಸುಳಿದಾಡದಂತೆ ಬೇಲಿ ಕಟ್ಟಿ ತೆಂಗಿನ ಗರಿಗಳನ್ನು ಹಾಕಿ ಆ ರಸ್ತೆಯನ್ನು ಮುಚ್ಚಿದ್ರು. ಇದಾದ 10 ವರ್ಷಗಳೇ ಕಳೆದ್ರು. ಆ ಊರಿನ ಜನರಿಗೆ ಆ ಒಂಟಿ ಮನೆಯಲ್ಲಿ ನಡೆದ ಪ್ರತಿಯೊಂದು ಘಟನೆಗಳು ಕಣ್ಣಿಗೆ ಕಟ್ಟಿದಂತೆ ಪ್ರತಿ ನಿಮಿಷ ಪ್ರತಿ ಗಳಿಗೆಯೂ ಹೆದರಿಕೆಯನ್ನು ಉಂಟು ಮಾಡ್ತಾ ಇತ್ತು. ಆ ಭೀಕರತೆಯನ್ನು ಕಂಡವರಲ್ಲಿ ಎಷ್ಟೋ ಜನ ಸಹ ಸತ್ತು ಹೋಗಿದ್ರು. ಕಾಲ ಯಾರಿಗೂ ಕಾಯದು. ಎಷ್ಟು ಎಂದು ಕೇಳುವ ಪ್ರತಿ ಬಾರಿಯೂ ಸಮಯ ಬದಲಾಗುತ್ತಲೇ ಇರುತ್ತೆ. ಹಾಗೆಯೇ ಪ್ರಕೃತಿ ನಗರದ ಜನರು ದಿನವೂ ಭಯದಲ್ಲಿ ಬದುಕುವುದಕ್ಕಿಂತ ಈ ಊರನ್ನೇ ಬಿಟ್ಟು ಹೋದರೆ ಎಲ್ಲಾದರೂ ನೆಮ್ಮದಿಯಿಂದ ಬದುಕ್ಬಿಡ್ಬೋದು ಅಂತ ನಿರ್ಧಾರ ಮಾಡಿ ಎಲ್ಲ ಜನರು ಊರನ್ನು ಬಿಟ್ಟು ಹೋದರು. ಆ ಇಡೀ ಊರನ್ನು ಒಬ್ಬ ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡುವವನ ಸಹಾಯದಿಂದ ಯಾರಿಗೋ ಮಾರಿಸಿ ಅದರಿಂದ ಬಂದ ಹಣದಿಂದ ನಗರದಲ್ಲಿ ಮನೆಗಳನ್ನು ಕೊಂಡು ವಾಸಿಸಲು ಶುರು ಮಾಡಿದ್ರು. ಯಾರೇ ಬಂದು ಪ್ರಕೃತಿ ನಗರದ ಬಗ್ಗೆ ಕೇಳಿದ್ರು ಮುಖದ ಮೇಲೆ ಭಯ ಮತ್ತು ಆತಂಕ. ಬಾಗಿಲುಗಳನ್ನು ಒಂದೇ ಸಮನೆ ಮುಚ್ಚಿಬಿಡ್ತಾ ಇದ್ರು. ಕಾರಣ ಆ ಒಂಟಿ ಮನೆಯ ಭೂತ. ದಿನಗಳು ಕಳೆದವು, ವರ್ಷಗಳಾದವು. ಅದೊಂದು ರಾತ್ರಿ ನಗರದ ತುಂಬ ಸಂತೋಷ ಮಾರ್ಪಟ್ಟಿತ್ತು. ಕಾರಣ ಅಂದು ಗ್ರಾಮ ದೇವತೆ ದುರ್ಗಮ್ಮನ ಜಾತ್ರೆ ನಡೀತಾ ಇತ್ತು. ಪ್ರತಿ ರಸ್ತೆಯು ನೀಟಾಗಿ ತೊಳೆದು ಸ್ವಚ್ಛಗೊಳಿಸಿ ಬೀದಿಯಲ್ಲಿ ಸೀರಿಯಲ್ ಲೈಟ್ಗಳನ್ನು ಬಿಟ್ಟಿದ್ರು. ಅಲ್ಲಲ್ಲಿ ದೊಡ್ಡದಾದ ಕಂಬಗಳನ್ನು ನೆಟ್ಟು ಅದಕ್ಕೆ ಹಗ್ಗ, ಹೂವಿನ ಹಾರಗಳನ್ನು ಇಳಿಬಿಡಲಾಗಿತ್ತು. ಹಳದಿ, ನೀಲಿ, ಕೆಂಪು, ಬಿಳಿ, ಕೇಸರಿ ಬಣ್ಣದ ಲೈಟುಗಳು ತರತರವಾಗಿ ನಲಿಯುವಂತೆ ಭಾಸವಾಗ್ತಾ ಇತ್ತು. ಸಾಲದಕ್ಕೆ ನಗರದ ನಡುವೆ ದೇವಿಯ ಮುಂದೆ ಬಾರಿಸುತ್ತಿದ್ದ ಡಮರುಗ ಡೋಲುಗಳ ನಾದಕ್ಕೆ ಕುಣಿದು ಕುಪ್ಪಳಿಸಬೇಕೆನ್ನುವ ಹುಮ್ಮಸ್ಸು ಮೂಡ್ತಾ ಇತ್ತು.
ನೋಡುಗರ ಕಣ್ಣುಗಳಿಗೆ ಆನಂದಮಯ. ಮಾರನೇ ದಿನ ಊರಿನ ಮುಖಂಡರಾದ ಪಟೇಲಪ್ಪನವರ ಮನೆಗೆ ಅವರ ಮಗ ಕೃಷ್ಣನ ಡಿಗ್ರಿ ಕಾಲೇಜ್ ಸ್ನೇಹಿತರು ಬಂದಿಳಿದರು. 4-5 ಜನರ ಗುಂಪು ನೋಡಲು ತುಸು ಪೋಲಿಗಳಂತೆ ಇದ್ದರು. ಬಾಕ್ಸರ್ ಚಡ್ಡಿ ಹಾಗೂ ಅದಕ್ಕೊಪ್ಪುವ ಟೀ ಶರ್ಟ್ ಕೂಡ ಹಾಕಿದ್ರು. ಕೃಷ್ಣ ಅವರಿಗೆ ಮೊದಲು ದೇವಿ ದರ್ಶನ ಮಾಡಿಸಿ ನಂತರ ತಮ್ಮ ಮನೆಯತ್ತ ಕರೆದುಕೊಂಡು ಹೊರಟ ಕಾರಲ್ಲಿ. ಗುಂಗರು ಕೂದಲು, ಒಳ್ಳೆ ಮೈಕಟ್ಟಿದ್ದ ಶರತ್, ಲೋ ಮಗ, ಏನ ಅನ್ಕೊಂಡಿದ್ದೆ ನಿಮ್ಮೂರ್ನ ಅಂತ ನಾಲಿಗೆ ಸವರಿಸುತ್ತಾ ಹೇಳ್ದ. ಲೋ ನಾಯಿ, ನಿನ್ನ ಅಲ್ಕಟ್ ಬುದ್ಧಿ ಇಲ್ಲೆಲ್ಲ ತೋರಿಸ್ಬೇಡ. ನಮ್ಮೂರಲ್ಲಿ ಮನೆಯವರು ಎಷ್ಟು ಮರ್ಯಾದಸ್ಥರು ಅಂತ ನಾನು ಮೊದಲೇ ಹೇಳಿದ್ದೀನಿ, ಹುಷಾರಾಗಿರು ಅಂದ ಕೃಷ್ಣ. ಗೊತ್ತು ಮುಚ್ಚಲೆ, ಏನ ಸುಮ್ಮನೆ ಹೇಳಿದೆ, ಆದರೆ ಪೂಜೆ ಮಾಡಿಸೋಕಂತ ಬಂದಿದ್ದ ಆ ನೀಲಿ ಸೀರೆ ಉಟ್ಟ ಹುಡುಗಿ ಅಂತೂ ಎಕ್ಸ್ಟ್ರಾಡಿನರಿ ಮಗ. ಮದುವೆ ಆದರೆ ಅಂಥ ಹುಡುಗಿನೇ ಅನ್ನೋಷ್ಟು ಸಖತ್ತಾಗವಳೆ ಅಂತ ಇದ್ದ ಶರತ್ಗೆ ತಲೆ ಮೇಲೆ ಹೊಡೆದಿದ್ದ ಕೃಷ್ಣ. ನಿನ್ನ ಮುಖ ಒಮ್ಮೆ ಕನ್ನಡಿಯಲ್ಲಿ ನೋಡ್ಕೊಂಡಿದ್ಯಾ ಕಳಪೆ ನನ್ನ ಮಗನೇ? ಅವಳು ಸಿನಿಮಾ ಹೀರೋಯಿನ್ ಥರ ಇದ್ದಾಳೆ, ನೀನು ದೊಡ್ಡ ರೇಪಿಸ್ಟ್ರ ಥರ ಇದೆಯಾ?